ಇನ್ಸ್ಪೆಕ್ಟರ್ ಬನ್ನಿ, ನಾಟ ಮುಗಿತು. ಹಿಡ್ಕೊಳ್ಳಿ ಇನ್ಸ್ಪೆಕ್ಟರ್. ಧರ್ಮ, ನಿನ್ನಿಂದ ನನ್ನ ಪ್ಲಾನ್ ಎಲ್ಲ ಹಾಳಾಯ್ತು. ಈ ಪೊಲೀಸ್ ಜೊತೆ ಸೇರ್ಕೊಂಡು ನಾನು ಕೊಟ್ಟದಿಷ್ಟು ತಪ್ಪಿಸ್ಬಿಟ್ಯಾ? ನಾನು ನಿನ್ಗೇನ್ ಮಾಡಿದ್ದೆ ಧರ್ಮ? ನನ್ ಕನಸು ಸಾಕಾರಗಳ ಕಾಲ ಬಂದಿತ್ತು, ಅಷ್ಟಲ್ಲಿ ನೀ ಎಲ್ಲ ಹಾಳು ಮಾಡ್ಬಿಟ್ಟೆ. ನಾನು ನಿನ್ ಸುಮ್ಮನೆ ಬಿಡಲ್ಲ. ನಾನಿನ್ನ ಏನ್ ಮಾಡ್ತೀನಿ ನೋಡ್ತಿರು. ಸರ್, ಈ ನನ್ನ ಮಗ ಮಾಡೋದು ವಾಚ್ಮ್ಯಾನ್ ಕೆಲಸ ಆದ್ರೂ ಶಾಲೆ ಮೆಟ್ಲು ಹೋಗ್ತಾ ಇದ್ರು ಎಂತ ಪ್ರಳಯಾಂತಕ ಕೆಲಸ ಮಾಡಿದೆ ಅಂತ ಇವನು. ಹೌದು ಕರೆಣ್ಣ, ವಿದ್ಯೆಗೂ ಬುದ್ಧಿಗೂ ಸಂಬಂಧ ಇಲ್ಲ. ಇವನು ಓದಿಲ್ಲದೆ ಹೋದ್ರು ಬಹಳ ಬುದ್ಧಿವಂತ. ಇವನ್ ಬುದ್ಧಿವಂತಿಗೆನ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸಿದ್ರೆ ಇವನ್ಗೂ ಒಳ್ಳೇದಾಗೋದು, ಜನಕ್ಕೂ ಒಳ್ಳೇದಾಗೋದು. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಇವನಂತ ಕೆಟ್ಟವರು ನಿಮ್ಮಂತ ಬುದ್ಧಿವಂತರು ಇಲ್ಲದೆ ಹೋಗಿದ್ರೆ ಇಷ್ಟು ಸುಲಭವಾಗಿ ಸಿಕ್ ಬೀಳ್ತಾ ಇರ್ಲಿಲ್ಲ. ಹೌದು ಮತ್ತೆ. ಧರ್ಮ, ಇಂಥ ಒಂದು ಕಾಂಪ್ಲಿಕೇಟೆಡ್ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ನಮ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಕಮಾನ್ ಇನ್ಸ್ಪೆಕ್ಟರ್, ನಾನು ಇದನ್ನ ಕಂಡುಹಿಡಿಯೋದಕ್ಕೆ ಆರ್ತಿ ಗುಪ್ತಾ ಅವ್ರ ಕಡೆಯಿಂದ ಫೀಸ್ ತಗೊಂಡಿದ್ದೀನಿ. ಸರ್, ದುಡ್ಡು ತಗೊಂಡ ತಕ್ಷಣ ಎಲ್ರೂ ಕೆಲಸ ಮಾಡೋಂಗಿದ್ರೆ ನಮ್ ಸಾಹೇಬ್ರು ಪ್ರತಿ ತಿಂಗಳು ಸಂಬಳ ತಗೊಳ್ತಾರಲ್ವಾ? ಕರೆಯೋಣ. ಮಿಸ್ಟರ್ ಧರ್ಮ, ಆ ವಾಚ್ಮನ್ ಬದುಕಿದಾನೆ, ಅವನೇ ದಿನೇಶನ್ ಕೊಲೆ ಮಾಡಿದ್ದಾನೆ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು? ಹೌದು ಸರ್, ನಾನ್ ನಿಮ್ ಜೊತೆನೇ ಓಡಾಡ್ತಾ ಇದ್ದೀನಿ. ನನಗೆ ತಿಳಿಲಿಲ್ಲ. ನಿಮ್ಗೆ ಹ್ಯಾಕ್ ಸರ್ ತಿಳಿತು? ಹೌದೌದು, ಹ್ಯಾಕ್ ತಿಳಿತು? ಹಾಗೆ ನೋಡಿದ್ರೆ ನಾನೇನ್ ಅಂತ ಒಂದು ಕಷ್ಟಪಡಕ್ ಹೋಗ್ಲಿಲ್ಲ. ವಿಷಯ
ತನ್ನಷ್ಟಕ್ಕೆ ತಾನೇ ನನ್ನ ಮುಂದೆ ಬಿಚ್ಕೊಳ್ತಾ ಹೋಯ್ತು. ನಾನು ಅದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಮೇಘ ಬರೀ ನೋಡ್ತಾ ಇದ್ಲು. ಸರ್, ನಾನೇನು ಕಣ್ಮುಚ್ಕೊಂಡು ಕೂತಿರ್ಲಿಲ್ಲ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಆದ್ರೆ ಆ ವಾಚ್ಮ್ಯಾನ್ ಈ ರೀತಿ ನಾಟಕ ಆಡ್ತಾ ಇದ್ದಾನೆ ಅನ್ನೋ ಸುಳಿವೇ ಸಿಗ್ಲಿಲ್ವಲ್ಲ ಸರ್? ಯಾಕೆ ಸಿಗ್ಲಿಲ್ಲ? ನಾವು ಆರ್ತಿ ಗುಪ್ತಾ ಜೊತೆ ಕೊನೆ ಬಾರಿ ಮಾತಾಡುವಾಗ ಕಾರ್ ಡ್ರೈವ್ ಮಾಡ್ತಿದ್ದು ವಾಚ್ಮನ್ ಅಂತ ಹೇಳಿದ್ ನೆನಪಿದ್ಯಾ? ಸರ್ ವಾಟ್, ಅದ್ರಲ್ಲೇನಿದೆ ಸರ್ ವಿಶೇಷ? ರಾಮ್ ಭಟ್ ಅವತ್ತು ಹೊರಗಡೆ ಹೋಗಿದ್ರಿಂದ ಅವ್ನ್ ಡ್ರೈವ್ ಮಾಡ್ತಿದ್ದ ಅಷ್ಟೇ. ಹಾಗೆ ಅನ್ಕೊಳ್ಳೋಣ. ಆ ವಾಚ್ಮನ್ ಬಿಡಿ ಸೇರ್ತಾ ಇದ್ದ ವಿಷಯ, ಶಾಂತಾಗೆ ಅವನ ಮನೆಗೆ ಗೊತ್ತಿದ್ದ ವಿಷಯ ಕೇಳು ಕೂಡ ನಿನಗೆ ಅನಿಸ್ಲಿಲ್ವಾ? ಸರ್, ರಾಮ್ ಭಟ್ ಕೂಡ ಬಿಡಿ ಸೇರ್ತಿದ್ದ ಅಲ್ವಾ? ರೈಟ್, ರಾಮ್ ಭಟ ಕೂಡ ಬೀಡಿ ಸೇರ್ತಾ ಇದ್ದ. ಅದಕ್ಕೆ ನೆಕ್ಲೆಸ್ ಕಳವಾದ ರೂಮಲ್ಲಿ ಬೀಡಿ ತಂಬಾಕು ಸಿಕ್ತಾಗ ನನಗೆ ಮೇಲೆ ಡೌಟ್ ಬಂತು. ಆದ್ರೆ ರಾಮ್ ಭಟ್ ಅವತ್ತು ಫಿಲ್ಮ್ ಹೋಗಿ ವಾಪಸ್ ಬಂದಾಗ ನಡುರಾತ್ರಿ 12 ಗಂಟೆ ಆಗಿತ್ತು. ರಾಮ್ ಭಟ್ನೆ ಕೊಲೆ ಮಾಡಿ ಬೆಡ್ರೂಮ್ ಅಲ್ಲಿ ನೆಕ್ಲೆಸ್ ಕಳ್ತನ ಮಾಡುವಾಗ ಅವನು ಟೆನ್ಷನ್ ಅಲ್ಲಿ ಬೀಡಿ ಸೆಟ್ ಆಗಿದೆ ಅನ್ಕೋಬೋದಾಯ್ತಲ್ಲ ನೀವು? ಆ ದಿಕ್ಕಿನಲ್ಲಿ ಯೋಚಿಸ್ದೆ. ಆ ರಾತ್ರಿ ರಾಮ್ ಭಟ ಫಿಲ್ಮ್ ನೋಡ್ಕೊಂಡ್ ಬಂದು ವಾಚ್ಮನ್ ಕೊಲೆ ಮಾಡಿ ಬೀಡಿ ಸೇರಿ ಎಸ್ತಿದ್ರೆ ಬೆಳಗ್ಗೆವರೆಗೂ ಅವನಲ್ಲಿ ಇರ್ತಿರ್ಲಿಲ್ಲ. ಅದು ಆರಾಮಾಗಿ ನಿದ್ದೆ ಮಾಡಕ್ಕಂತೂ ಅವನ ಕೈಯಿಂದ ಖಂಡಿತ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಬೆಳಗಿನ ಜಾವ ಆರ್ತಿ ಗುಪ್ತಾ ಬಂದು ವಾಚ್ಮನ್ ಕೊಲೆ ಆಗಿದ್ ನೋಡಿದಾಗ ರಾಮ್ ಭಟ್ಟ ಗಡತ್ತಾಗಿ ನಿದ್ದೆ ಮಾಡ್ತಿದ್ದ. ಧರ್ಮ, ನಿಮ್ಮ ಮಾತು ನಿಜ. ಹಾಗಾದ್ರೆ ಕೊಲೆ ಆದ್ಮೇಲೆ ಬಂದ ರಾಮ್ ಭಟ್ಟನಿಗೆ ಹೆಣ ಯಾಕೆ ಕಾಣಿಸ್ಲಿಲ್ಲ ಸರ್? ಕೊಲೆಗಾರ ಕೊಲೆ ಮಾಡಿದ ಜಾಗ ಅದಲ್ಲ. ಹಾಗಂತ ಖಚಿತವಾಗಿ ಹೇಗೆ ಹೇಳ್ತೀರಾ ಧರ್ಮ? ಮುಖದ ಮೇಲೆ ಕಲ್ಲೆತ್ತು ಹಾಕಿ ಕೊಲೆ ಮಾಡಿದ್ರೆ ಆಗ ಸಿಡಿಯೋ ರಕ್ತ ಗೋಡೆ ಮೇಲೆ, ನೆಲದ ಮೇಲೆ, ಯೂನಿಫಾರ್ಮ್ ಮೇಲೆಲ್ಲ ಆಗಿರ್ಬೇಕಾಗಿತ್ತು. ಆದ್ರೆ ಹಾಗಾಗಿಲ್ಲ. ಹೌದೌದು, ಕರೆಕ್ಟ್ ಸರ್. ಅಂದ್ರೆ ಕೊಲೆಗಾರ ಮೊದಲೇ ಪ್ಲಾನ್ ಮಾಡಿ ತನ್ನ ನಿಖರ ಬೇರೆ ಕಡೆ ಕೊಲೆ ಮಾಡಿ ಅಲ್ಲಿ ಹಾಕಿದಾನೆ ಅಂತ ತಿಳಿಯುತ್ತೆ. ಆದ್ರೆ ಅದು ವಾಚ್ಮ್ಯಾನ್ ಅಲ್ಲ ಅಂತ ನಿಮ್ಗೆ ಹೇಗೆ ತಿಳಿತು ಸರ್? ಕೊಲೆಗಾರ ವಾಚ್ಮನ್ ಮುಖನ ಗುರ್ತು ಸಿಕ್ಕಿದಾಗೆ ಜಜ್ಬಿಟ್ಟಿದ್ನಲ್ಲ. ಯಾಕೆ? ಕೊಲೆ ಮಾಡಕ್ಕೆ ಇನ್ನೂ ಹಲವಾರು ಸುಲಭ ವಿಧಾನ ಇದ್ವಲ್ಲ. ಆದ್ರೂ ಕೊಲೆಗಾರ ಮುಖ ಜಜ್ಜಿ ಕೊಲೆ ಮಾಡುವಂತ ವಿಧಾನನ ಯಾಕೆ ಆರಿಸ್ಕೊಂಡ ಅನ್ನೋ ಪ್ರಶ್ನೆ ಬರುತ್ತೆ. ಆಗಿದಕ್ಕೆ ಒಂದೇ ಬಲವಾದ ಕಾರಣ ಅಂದ್ರೆ ಕೊಲೆಯಾದ ವ್ಯಕ್ತಿ ಗುರುತು ಯಾರಿಗೂ ತಿಳಿದೇ ಇರಲಿ ಅನ್ನೋದು ಕೊಲೆಗಾರನ ಉದ್ದೇಶ ಆಗಿರ್ಬೇಕು ಅನಿಸ್ತು. ಆದ್ರೆ ಕೊಲೆಯಾದ ವ್ಯಕ್ತಿ ಮೈ ಮೇಲೆ ವಾಚ್ಮ್ಯಾನ್ ಡ್ರೆಸ್ ಇತ್ತಲ್ವಾ? ಧರ್ಮ, ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ ವಾಚ್ಮನ್ ಡ್ರೆಸ್ ಹಾಕೊಂಡಿರೋನು ಕೊಲೆ ಆದ್ರೆ ಎಲ್ರು ಏನ್ ಅನ್ಕೋತಾರೆ ಹೇಳಿ? ವಾಚ್ಮನ್ ಕೊಲೆ ಆಗಿದ್ದೇನೆ ಅಂತ ತಾನೆ? ಹೌದು ಸರ್, ನಾನು ಹಂಗೆ ಅನ್ಕೊಂಡಿರೋದು. ಅರ್ಥ ಆಯ್ತಾ? ಕೊಲೆಗಾರನ್ ಬೇಕಾಗಿದ್ದು ಅದೇ. ಯಾಕೆಂದ್ರೆ ತನ್ನ ಹಾಗೆ ಇರೋ ಇನ್ನೊಬ್ಬ ವ್ಯಕ್ತಿನ ಕೊಲೆ ಮಾಡಿ ತನ್ನ ಡ್ರೆಸ್ ಹಾಕಿ ಆ ಜಾಗದಲ್ಲಿ ಹಾಕಿದ್ರೆ ಜನ ಏನ್ ಅನ್ಕೋತಾರೆ? ಅವನೇ ಸತ್ತೋಗಿದ್ದಾನೆ ಅನ್ಕೋತಾರೆ. ಹಾಗಾದ್ರೆ ಈ ವಾಚ್ಮನ್ ತಪ್ಪು ಮಾಡಿದಲ್ಲಿ ಧರ್ಮ? ಪಾಪ ಅವನು ತನ್ನ ಬುದ್ಧಿಗೂ ಮೀರಿದ ಪ್ರಳಯಾಂತಕ್ಕೆ ಪ್ಲಾನೇ ಮಾಡಿದ್ದ. ತಾನೆಲ್ಲೂ ತಪ್ಪೇ ಮಾಡಿಲ್ಲ ಅನ್ಕೊಂಡಿದ್ದ. ಯಾವಾಗ ಆರ್ತಿ ಗುಪ್ತಾನ ಏರ್ಪೋರ್ಟ್ ಬಿಟ್ಟು ಬಂದೋ ಅವ್ರ ಪ್ಲಾನು ಅವನಿಗೆ ಸ್ವಲ್ಪ ಅರ್ಥ ಆಗಿತ್ತು. ಆಗ ಅವನ ಆಸೆಗೆ ಕೆಲಸದ ಶಾಂತ ಗಾಳಿ ಹಾಕಿದ್ಲು. ಆರ್ತಿ ಗುಪ್ತಳ ಪ್ರತಿಯೊಂದು ಮೂಮೆಂಟ್ಸ್ ಗಮನಿಸಿದ ಶಾಂತ ವಾಚ್ಮನ್ ಸಿದ್ದನ್ ಜೊತೆ ನೆಕ್ಲೆಸ್ ಹೊಡೆಯಕ್ಕೆ ಪ್ಲಾನ್ ಮಾಡಿದ್ಲು. ಹಾಗೆ ಇಬ್ರು ಸೇರಿ ನಡೆಸಿದ ಕಾರಸ್ಥಾನವೇ ಪೇಯಿಂಗ್ ಗೆಸ್ಟ್ ದಿನೇಶನ್ ಕೊಲೆ. ಅಬ್ಬಾ, ಮಹಾಪ್ರಚಂಡ್ರು. ಮಹಾಪ್ರಚಂಡ್ರು ಸರ್, ಸುಮಾರು 15-20 ವರ್ಷ ಹಿಂದೆ ವಿಷ್ಣು ಸರ್ ಪಿಕ್ಚರ್ ಬಂದಿತ್ತಲ್ಲ, ಅದಾ ಸರ್? ರೇಣ, ಸ್ವಲ್ಪ ಇರಯ್ಯ, ಪೂರ್ತಿ ಕೇಳೋಣ. ಇನ್ನೇನು ಸ್ವಲ್ಪ ಕತೆ ಮಾತ್ರ ಬಾಕಿ ಉಳಿದಿರೋದು. ಅವತ್ ರಾತ್ರಿ ಎಣ್ಣೆ ಹೊಡ್ಕೊಂಬಂದ್ ದಿನೇಶ ತನ್ನ ಪ್ಲಾನ್ ಪ್ರಕಾರ ಕೋಟಿ ರೂಪಾಯಿ ನೆಕ್ಲೆಸ್ನ ತನ್ನ ಜೋಬಿಗಿಳಿಸ್ತಾ. ಊಟ ಮಾಡಿದ್ಮೇಲೆ ವಾಚ್ಮೆನ್ ನ ಹೊಡೆದು ದರೋಡೆ ನಡೆದ ರೀತಿ ಸನ್ನಿವೇಶನ ಸೃಷ್ಟಿ ಮಾಡಬೇಕು ಅನ್ಕೊಂಡ. ಅಷ್ಟರಲ್ಲಿ ಶಾಂತ ಊಟ ಬಡಿಸಿದ್ಲು. ಊಟ ಮಾಡುವಾಗ ಇವನೇ ವಾಚ್ಮೆನ್ ಹೊಡೆಯಕ್ ಮುಂಚೆ ವಾಚ್ಮೆನ್ ಸಿದ್ದನೇ ಇವನ ಕುತ್ತಿಗೆಗೆ ವೈರ್ ಹಾಕಿ ಹಿಂದಿನಿಂದ ಎಳೆದು ಸಾಯಿಸ್ಬಿಟ್ಟ. ಆಮೇಲೆ ಇಬ್ರು ಅವನ್ನ ಟೆರೆಸ್ ಎತ್ಕೊಂಡೋಗಿ ಮುಖದ ಮೇಲೆ ಕಲ್ಲೆತ್ತಾಕಿದ್ರು. ಅವನಿಗೆ ತನ್ನ ಬಟ್ಟೆ ಹಾಕಿಸಿದ್ದ ನೆಕ್ಲೆಸ್ ನ ಆರಾಮಾಗಿ ಜೋಬಿಗಿಳಿಸ್ತಾ. ಅಷ್ಟೊತ್ತಿಗಾಗ್ಲೇ ರಾತ್ರಿ 12 ಗಂಟೆ ಆಗ್ತಾ ಬಂದಿತ್ತು. ರಾಮ್ ಭಟ್ಟ ಬಂದು ನೀಟಾಗಿ ಮಲಗ್ಬಿಟ್ಟಿದ್ದ. ಆದ್ರಿಂದ ಅವನಿಗೆ ನಡೆದಿರೋದು ಒಂದೂ ಗೊತ್ತಾಗ್ಲಿಲ್ಲ. ಅವನ್ ಮುಖ ಜಜ್ಜಿದ ದೇಹನ ತಂದು ಮನೆ ಬಾಗಿಲು ಮುಂದೆ ಹಾಕಿದ್ರು. ಆಮೇಲೆ ಮನೆ ಬಾಗಿಲು ಬೋಲ್ಟ್ ಮುರಿದು ನಾಟಕ ಪೂರ್ತಿ ಮಾಡಿದ್ರು. ಕೊಲೆಗಾರ ಸಿದ್ದ ಪ್ಲಾನ್ ನಂತೆ ಮಾಯ ಆದ. ಅಬ್ಬಾ, ಯಾ ಜೀನಿಯಸ್. ಈ ನಾಟಕದಲ್ಲಿ ರಮೇಶ್ ಮೇಲೆ ನಿಮ್ಗೆಲ್ಲೂ ಡೌಟೇ ಬರಲಿಲ್ವಾ ಸರ್? ಬಂತು. ಅದಕ್ಕೆ ಅವನು ಎನ್ಕ್ವೈರಿ ಮಾಡಿದೆ. ಆದ್ರೆ ಫೋಟೋ ವಿಷಯದಲ್ಲಿ ಅವನಿಗೆ ಬ್ಲಾಕ್ ಮೇಲ್ ಮಾಡೋದ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಯಾಕೆಂದ್ರೆ ಈ ಮನೆಯವ್ರದ್ದು ಯಾರ್ದು ಸಹಕಾರ ಇಲ್ದೇನೆ ಏನು ಮಾಡಕ್ಕಾಗಲ್ಲ ಅಂತ ಆಮೇಲೆ ಗೊತ್ತಾಯ್ತು. ಅದೆಲ್ಲ ಸರಿ, ವಾಚ್ಮನ್ ಜೊತೆ ಶಾಂತ ಸೇರಿದಾಳೆ ಅಂತ ನಿಮ್ಗೆ ಗೊತ್ತಾಯ್ತು? ಹೌದು ಸರ್, ಅದನ್ನ ನಾನು ಯೋಚನೆ ಮಾಡ್ತಿದ್ದೆ. ಸ್ವಲ್ಪ ಸುಮ್ಮನೆ ಹೇಳ್ತೀಯಾ? ಧರ್ಮ ಹೇಳ್ತಾರೆ. ಅದೊಂದು ಗೊತ್ತಾಗಕ್ಕೆ ನನಗೆ ಇಷ್ಟು ದಿನ ಬೇಕಾಯ್ತು. ಯಾಕೆಂದ್ರೆ ನಾನು ಮೊದಲು ಬರೀ ದಿನೇಶನ್ ಹುಡುಕೋದ್ರಲ್ಲೇ ನನ್ನ ಇಡೀ ಶ್ರಮ ವ್ಯರ್ಥ ಮಾಡಿದೆ.
ಆದ್ರೆ ಯಾವಾಗ ಆರ್ತಿ ಗುಪ್ತಾ ವಾತ್ಮೀಲ್ ಸಿದ್ದಿನ ಮನೆ ಶಾಂತಿನಗರದಲ್ಲಿರೋದು ಶಾಂತನಿಗೂ ಗೊತ್ತು ಅಂತ ಹೇಳಿದ್ಲು, ಆಗ ನನ್ನ ತಲೆಯಲ್ಲಿ ಚಕ್ ಅಂತ ಫ್ಲಾಶ್ ಲೈಟ್ ಹತ್ಕೋತು. ಸರಿಯಾಗಿ ಯೋಚಿಸ್ತಾ ಹೋದಾಗ ನಿಮ್ ಇಷ್ಟೊತ್ತು ಹೇಳಿದ ಎಲ್ಲಾ ವಿಷಯ ತಾನಾಗೆ ಜೋಡಿಸ್ಕೊಳ್ತಾ ಬಂತು. ಆಮೇಲಿಂದೆಲ್ಲ ನಿಮ್ಗೆ ಗೊತ್ತೇ ಇದೆ. ವೆಲ್ ಡನ್ ಮಿಸ್ಟರ್ ಧರ್ಮ, ನಿಮ್ಮಿಂದ ನಮ್ಮ ಡಿಪಾರ್ಟ್ಮೆಂಟ್ ತುಂಬಾ ಉಪಕಾರ ಆಯ್ತು. ತುಂಬಾ ಥ್ಯಾಂಕ್ಸ್ ಸರ್. ಸರ್ ರಿಯಲಿ ಜೀನಿಯಸ್ ಸರ್. ಯುವರ್ ಆನರ್, ನನ್ನ ಕಕ್ಷಿದಾರ ವಿರುದ್ಧ ಪ್ರಾಸಿಕ್ಯೂಷನ್ ಆರೋಪ ಸಾಬೀತು ಮಾಡಲು ವಿಫಲವಾಗಿರೋದ್ರಿಂದ ಅವನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತೀನಿ. ಯುವರ್ ಆನರ್, ಇದುವರೆಗಿನ ಸಾಕ್ಷಿ ಪುರಾವೆಗಳನ್ನೆಲ್ಲ ತಾವು ನೋಡಿದಿರಾ. ಒಂದು ಡೈಮಂಡ್ ನೆಕ್ಲೆಸ್ಗಾಗಿ ಇವರಿಬ್ರು ದಿನೇಶ್ ಅನ್ನು ಕೊಂದಿದ್ದಾರೆ. ಇವರಿಬ್ರಿಗೂ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಕೇಳ್ಕೊತೀನಿ. ಇದುವರೆಗಿನ ವಾದ ವಿವಾದಗಳನ್ನೆಲ್ಲ ಪರಿಶೀಲಿಸಿದ ನಂತರ ಆರೋಪಿಗಳಾದ ಶಾಂತ ಹಾಗೂ ಸಿದ್ಧ ಇಬ್ಬರು ಕೇವಲ ಒಂದು ಡೈಮಂಡ್ ನೆಕ್ಲೆಸ್ಗೋಸ್ಕರ ದಿನೇಶನನ್ನು ಬರ್ಬರವಾಗಿ ಕೊಲೆ ಮಾಡಿರುವ ಅಂಶ ದೃಢಪಟ್ಟಿದೆ. ಮನುಷ್ಯ ಕೇವಲ ತನ್ನ ಸುಖಕ್ಕೋಸ್ಕರ ಕೊಲೆಯಂತ ಭಯಂಕರ ಅಪರಾಧ ಮಾಡಲು ಹಿಂಜರಿಯುವುದಿಲ್ಲವೆಂಬುದನ್ನು ಈ ಘಟನೆ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಇಂಥ ದುರಾಸೆಯ ಕೊಲೆಗಡುಕರು ಮನುಷ್ಯ ಕುಲಕ್ಕೆ ಒಂದು ಶಾಪವಾಗಿರುವುದರಿಂದ ಇವರ ಕೃತ್ಯ ಕ್ಷಮೆಗೆ ಅರ್ಹವಲ್ಲವಾದ್ದರಿಂದ ಇವರಿಗೆ ನ್ಯಾಯಾಲಯ ಮರಣದಂಡನೆಯ ಶಿಕ್ಷೆಯನ್ನು ವಿಧಿಸಬಹುದಾಗಿತ್ತು. ಆದರೆ ಮನುಷ್ಯ ಯಾವುದೇ ತಪ್ಪನ್ನು ಮಾಡಿದರೂ ಅದಕ್ಕೆ ಪರೋಕ್ಷವಾಗಿ ನಮ್ಮ ಸಾಮಾಜಿಕ ಕೃತ್ಯಗಳು ಕಾರಣವೆಂಬುದನ್ನು ಪರಿಗಣಿಸುತ್ತಾ ಎಂಥ ಅಪರಾಧಿಯೇ ಆದರೂ ತಾನು ಮಾಡಿದ ಕೃತ್ಯಕ್ಕೆ ಪಶ್ಚಾತ್ತಾಪ ಪಟ್ಟು ಬದಲಾಗಲು ಅವಕಾಶವಿರುವುದರಿಂದ ಅದಕ್ಕೆ ನ್ಯಾಯಾಲಯವು ಅವಕಾಶ ನೀಡಬೇಕಾಗಿರುವುದರಿಂದ ಇವರಿಬ್ಬರಿಗೂ ಇಂಡಿಯನ್ ಪೀನಲ್ ಕೋಡ್ 300ರ ಅಡಿಯಲ್ಲಿ ಜೀವಾವಧಿ ಶಿಕ್ಷೆಯನ್ನು ಈ ನ್ಯಾಯಾಲಯವು ವಿಧಿಸುತ್ತದೆ. ಇದರ ಜೊತೆಗೆ ಪತ್ತೆದಾರ ಧರ್ಮ ಆರೋಪಿಯ ಪತ್ತೆಯಲ್ಲಿ ತೋರಿದ ಚಾಣಾಕ್ಷತೆಯನ್ನು ನ್ಯಾಯಾಲಯವು ಶ್ಲಾಘಿಸುತ್ತದೆ. ಮಿಸ್ ಮೇಘಾ, ಬ್ಯಾಂಕ್ ಮ್ಯಾನೇಜರ್ ಚಂದ್ರಶೇಖರಯ್ಯ ಅವರು ಬಂದಿದ್ರಾ?